ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಕರ್ನಾಟಕದ ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದಾದ ಭೀಮನ ಅಮಾವಾಸ್ಯೆ ಕುರಿತು ತಿಳಿದುಕೊಳ್ಳೋಣ. ಈ ದಿನವನ್ನು ಏಕೆ ಆಚರಿಸಲಾಗುತ್ತದೆ, ಇದರ ಇತಿಹಾಸವೇನು, ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಮತ್ತು ಈ ವ್ರತದ ಫಲಗಳೇನು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಭೀಮನ ಅಮಾವಾಸ್ಯೆ ಕರ್ನಾಟಕದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆ ಎಂದು ಆಚರಿಸಲಾಗುವ ವಿಶೇಷ ವ್ರತವಾಗಿದೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಕುಟುಂಬದ ಸುಖ, ಶಾಂತಿ ಮತ್ತು ಐಶ್ವರ್ಯಕ್ಕಾಗಿ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಈ ಹಬ್ಬದ ಹಿಂದೆ ಒಂದು ಜನಪ್ರಿಯ ಜನಪದ ಕಥೆ ಇದೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಅರಣ್ಯವಾಸದಲ್ಲಿದ್ದಾಗ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದರು. ಆಗ ಕುಂತಿದೇವಿ ಮತ್ತು ದ್ರೌಪದಿಯವರು ಈಶ್ವರನನ್ನು ಭಕ್ತಿಯಿಂದ ಆರಾಧಿಸಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. ಅವರ ಭಕ್ತಿಗೆ ಮೆಚ್ಚಿದ ಶಿವನು ಆಷಾಢ ಅಮಾವಾಸ್ಯೆಯಂದು ನನ್ನನ್ನು ಪೂಜಿಸಿ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಿದರೆ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂದು ಆಶೀರ್ವದಿಸಿದನೆಂದು ಜನಪದ ನಂಬಿಕೆ ಹೇಳುತ್ತದೆ. ಭೀಮನು ಈ ಪೂಜೆಯಲ್ಲಿ ಭಾಗವಹಿಸಿ ಶಿವನ ಆರಾಧನೆ ಮಾಡಿದ ಕಾರಣ ಈ ದಿನವನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಯಿತು ಎಂಬ ನಂಬಿಕೆ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಆದರೆ ಒಂದು ವಿಷಯ ಗಮನಿಸಬೇಕು. ಈ ಕಥೆಗೆ ಮಹಾಭಾರತ ಅಥವಾ ಪ್ರಮುಖ ಪುರಾಣಗಳಲ್ಲಿ ನೇರವಾದ ಉಲ್ಲೇಖ ಸಿಗುವುದಿಲ್ಲ. ಇದು ಕರ್ನಾಟಕದಲ್ಲಿ ತಲೆಮಾರುಗಳಿಂದ ಬಂದಿರುವ ಜನಪದ ಪರಂಪರೆ ಮತ್ತು ಸ್ಥಳೀಯ ನಂಬಿಕೆಗಳ ಭಾಗವಾಗಿದೆ. ಹಾಗಾದರೆ ಈ ದಿನ ಪೂಜೆ ಹೇಗೆ ಮಾಡಬೇಕು? ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ಪೂಜಾ ಸ್ಥಳದಲ್ಲಿ ಶಿವಲಿಂಗ ಅಥವಾ ಶಿವಪಾರ್ವತಿ ಚಿತ್ರವನ್ನು ಪ್ರತಿಷ್ಠಾಪಿಸಿ ಹೂವು, ಬಿಲ್ವಪತ್ರೆ, ಹಣ್ಣು, ತೆಂಗಿನಕಾಯಿ ಮತ್ತು ದೀಪವನ್ನು ಸಿದ್ಧಪಡಿಸಬೇಕು. ಮೊದಲು ಗಣಪತಿಯನ್ನು ಪೂಜಿಸಿ ನಂತರ ಶಿವನಿಗೆ ನೀರು, ಹಾಲು ಅಥವಾ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಬಿಲ್ವಪತ್ರೆಯನ್ನು ಅರ್ಪಿಸಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಬೇಕು. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆರೋಗ್ಯ, ಆಯುಷ್ಯ ಮತ್ತು ಕುಟುಂಬದ ಸುಖಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅವಿವಾಹಿತ ಉತ್ತಮ ಜೀವನ ಸಂಗಾತಿ ದೊರೆಯಲೆಂದು ಪ್ರಾರ್ಥಿಸಬಹುದು. ಎಲ್ಲರೂ ತಮ್ಮ ಕುಟುಂಬದ ಒಳಿತು, ಆರೋಗ್ಯ ಮತ್ತು ನೆಮ್ಮದಿಗಾಗಿ ಶಿವನ ಕೃಪೆಯನ್ನು ಬೇಡಬಹುದು. ಈ ದಿನ ಬಡವರಿಗೆ ಅನ್ನದಾನ ಅಥವಾ ದಾನ ಧರ್ಮ ಮಾಡಿದರೆ ಪುಣ್ಯ ಹೆಚ್ಚುತ್ತದೆ ಎಂಬ ನಂಬಿಕೆಯೂ ಇದೆ. ದೇವರ ಸ್ಮರಣೆ, ಶಿವನ ನಾಮಜಪ ಮತ್ತು ಪ್ರಾರ್ಥನೆಗೆ ಈ ದಿನವನ್ನು ಮೀಸಲಿಡುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಭೀಮನ ಅಮಾವಾಸ್ಯೆ ಎನ್ನುವುದು ಕೇವಲ ಒಂದು ಹಬ್ಬವಲ್ಲ. ಅದು ಕುಟುಂಬದ ಮೇಲಿನ ಪ್ರೀತಿ, ದಾಂಪತ್ಯದ ಗೌರವ, ಭಕ್ತಿ ಮತ್ತು ನಂಬಿಕೆಯನ್ನು ಸಾರುವ ಪವಿತ್ರ ಆಚರಣೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಕನ್ನಡ ಭಕ್ತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.